ನೋಡಿ, ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಆಗಸ್ಟ್ 15ಕ್ಕೆ ನನ್ನ ಪ್ರಯಾಣನ ಶುರು ಮಾಡಬೇಕಿತ್ತು. ಆದರೆ ನನಗೆ ಫಸ್ಟ್ AC ಟ್ರೈನ್ ಟಿಕೆಟ್ ಸಿಕ್ಕಿರಲಿಲ್ಲ. ಎಲ್ಲ ಬುಕಿಂಗ್ ಕ್ಲೋಸ್ ಆಗಿತ್ತು. ಟಿಕೆಟ್ ಸಿಕ್ಕಿಲ್ಲ ಅಂತ ನನ್ನ ಜರ್ನಿ ತುಂಬ ಲೇಟ್ ಆಗ್ತಿತ್ತು. ಆ ಟೈಮಲ್ಲಿ ಹಿಂಗೆ ಡಿಸ್ಕಷನ್ ಮಾಡುವಾಗ ಸಾಗರಿಕಾ ಮ್ಯಾಮ್ಗೆ ಹೇಳಿದೆ, ಮ್ಯಾಮ್ ಈ ಥರ ಲೇಟ್ ಆಗ್ತಿದೆ, ಇದೇ ರೀಸನ್ಗೆ ಅಂತ. ಹೌದಾ, ಇರಿ ಒಂದ್ಸಲ ವರ್ಲ್ಡ್ ಆನ್ ವೀಲ್ಸ್ ಅಂತ ಒಂದು ಕಂಪ್ನಿ ನಡೆಸ್ತಾರೆ, ರಾಜನ್ ಅಂತ, ಅವ್ರ ಹತ್ರ ಮಾತಾಡೋಣ, ಅವ್ರು ಏನಾದರೂ ಮಾಡ್ಬೋದು, ಅವ್ರದ್ದು ಕ್ಯಾರವಾನ್ ಇದೆ, ಸಾಧ್ಯ ಆದರೆ ಅವ್ರು ಕ್ಯಾರವಾನಲ್ಲೇ ಹೋಗ್ಬೋದು ಅಂತ ಹೇಳಿದ್ರು. ರಾಜನ್ ಸರ್ ಪರಿಚಯ ಆದರು. ರಾಜನ್ ಸರ್ ನನ್ನ ಸ್ಟೋರಿ ಎಲ್ಲ ಕೇಳ್ಬಿಟ್ಟು, ಓಕೆ ಮಗ ಸೂಪರಾಗಿ ಮಾಡ್ತಾ ಇದೆಯಾ, ನಾನು ಏನಾದ್ರು ಮಾಡ್ತೀನಿರು ಅಂತ ಹೇಳಿ ಅವ್ರು ಫಸ್ಟ್ಗೆ ಅವ್ರ ಗಾಡಿನಲ್ಲೇ ಹೋಗೋದು ಅಂತ ಡಿಸೈಡ್ ಆಗಿತ್ತು. ಕ್ಯಾರವಾನಲ್ಲಿ ಅವರು ತುಂಬ ಬ್ಯುಸಿ ಆಗಿದ್ರು. ನಾನೊಂದು ವೆಯ್ಟ್ ಮಾಡೋ ಥರ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಅವಾಗಲೇ ಆಗಸ್ಟ್ 15ಕ್ಕೆ ಟ್ರಿಪ್ ಅನೌನ್ಸ್ ಮಾಡಿದ್ದೆ. ಆಗಸ್ಟ್ 20 ಆದ್ರೂ ನಾನು ಇನ್ನೂ ಹೋಗಿಲ್ಲ. ಸೊ ಏನಪ್ಪ ಹಿಂಗೆ ಅಂತ ನಂಗೆ ಫುಲ್ ಬೇಜಾರಾಗಿ ಕೂತಿತ್ತು. ಅದಕ್ಕೆ ಸರ್ ಹೇಳಿದೆ, ಸರ್ ಹಿಂಗಾಗಿದೆ, ಏನಾದ್ರು ಮಾಡಿ ಅಂತ. ಸರ್ ಹೇಳಿದ್ರು, ಲಾರಿನಲ್ಲಾದರೆ ಹೋಗ್ತೀರಾ ಅಂತ. ಸರಿ ಸರ್ ಆಯಿತು ಹೋಗ್ತೀನಿ ಅಂತ ಹೇಳಿದೆ. ಸೊ ಹಂಗೆ ಅವ್ರು ಏನು ಮಾಡಿದ್ರು, ಫ್ರೆಂಡ್ಸ್ಗೆಲ್ಲ ಕೇಳ್ಬಿಟ್ಟು ಒಂದು ಲಾರಿ ಅರೇಂಜ್ ಮಾಡಿ ಬೆಂಗಳೂರಿಂದ ಮಧುರೈ ಕಳಿಸ್ಕೊಟ್ರು. ಮತ್ತು ಅವ್ರದ್ದೇ ಇನ್ನೊಂದು ಫ್ರೆಂಡ್ ಹೇಳಿ ಇನ್ನೊಂದು ಕಾರ್ ಅರೇಂಜ್ ಮಾಡಿಸಿ ರಾತ್ರಿನೇ ಮಧುರೈಯಿಂದ ನನಗೆ ನಾಗರ್ಕೋವಿಲಿಗೆ ತಲುಪಿಸಿದ್ರು. ಅದಾದಮೇಲೆ ಅವ್ರು ಸ್ವಲ್ಪ ಕಾಸನ್ನು ಫ್ರೆಂಡ್ಸ್ ಹತ್ರೆಲ್ಲ ಸೇರಿಬಿಟ್ಟು, ಓಕೆ ಒಬ್ಬ ಹುಡುಗ ಈ ಥರ ಟ್ರಿಪ್ ಮಾಡ್ತಿದ್ದಾನೆ, ನಾವೇನಾದ್ರು ಹೆಲ್ಪ್ ಮಾಡಬೇಕು ಅವ್ನಿಗೆ ಅಂತೇಳಿ ಅವರು ಸ್ವಲ್ಪ ಕಾಸನ್ನು ಹಾಕ್ಬಿಟ್ಟು, ಮಗ ನಿಂಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ನಿನಗೆ ನೀನು ಅಂದ್ಕೊಂಡಿರೋದನ್ನ ಮಾಡಿ ಮುಗಿಸು ಅಂತ ಹೇಳಿ ಕಳಿಸಿದ್ರು. ಸೊ ಅವ್ರು ನನಗೆ ಯಾರು ಅಂತಲೇ ಗೊತ್ತಿಲ್ಲ ಒಂದು ವಾರದಿಂದ. ಸೊ ಅವರು ನನಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿ ಕಳಿಸಿದ್ರು. ಸೊ ಇದೇ ಥರ ನಾವೇನಾದರೂ ಒಳ್ಳೇದು ಮಾಡಬೇಕು ಅಂತಿದ್ರೆ ನಮಗೆ ತುಂಬ ಜನ ಸಹಾಯಕ್ಕೆ ಬರ್ತಾರೆ. ನೀವು ಸಪೋರ್ಟ್ ಮಾಡ್ತಾ ಇರಿ. ಕನ್ನಡದ ಕೀರ್ತಿ ಪತಾಕೆನ ಇನ್ನೂ ಎತ್ತರಕ್ಕೆ ಆರಿಸೋಣ.